ನೀರು ಪೂರೈಕೆ ಹೇಗೆ ಮಾಡಲಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಬೆಂಗಳೂರು ಸುತ್ತಮುತ್ತ ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಬೆಂಗಳೂರು ಬೇಕಾದ್ರೆ ದೊಡ್ಡ ದೊಡ್ಡ ಟ್ಯಾಂಕ್ ಅಲ್ಲಿ ತರಬೇಕು ಅಂತ. ಸೊ ಅದಕ್ಕೆ ಇಲ್ಲಿ ಕೆಲವರು 600 ರೂಪಾಯಿಗೂ ನೀರು ಕೊಡ್ತಾ ಇದ್ದಾರೆ, 3000 4000 ಕಲೆಕ್ಟ್ ಮಾಡ್ತಾರೆ. ಅದಕ್ಕೆ ಒಂದ್ಸತಿ ಎಲ್ಲ ನಮ್ಮ ರಿಜಿಸ್ಟ್ರೇಷನ್ ಆದ್ಮೇಲೆ ಅವರ ಇವ್ರನ್ನು ಕರಿತೀವಿ, ಕಿಲೋಮೀಟರ್ ಎಲ್ಲಿಂದ ನೀರು ಬತ್ತು, ಏನು ಎತ್ತ ಅಂತ ಹೇಳಿ ಒಂದು ಸ್ಟ್ರೀಮ್ ಲೈನ್ ಮಾಡೋಂಥ ಒಂದು ವ್ಯವಸ್ಥೆನ ಮಾಡ್ತೀವಿ. ಬೆಂಗಳೂರು ಸುತ್ತಮುತ್ತ ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಬೆಂಗಳೂರು ಬೇಕಾದ್ರೆ ದೊಡ್ಡ ದೊಡ್ಡ ಟ್ಯಾಂಕ್ ಅಲ್ಲಿ ತರಬೇಕು ಅಂತ. ಸೊ ಅದಕ್ಕೆ ಇಲ್ಲಿ ಕೆಲವರು 600 ರೂಪಾಯಿಗೂ ನೀರು ಕೊಡ್ತಾ ಇದ್ದಾರೆ, 3000 4000 ಕಲೆಕ್ಟ್ ಮಾಡ್ತಾರೆ. ಅದಕ್ಕೆ ಒಂದ್ಸತಿ ಎಲ್ಲ ನಮ್ಮ ರಿಜಿಸ್ಟ್ರೇಷನ್ ಆದ್ಮೇಲೆ ಅವರ ಇವ್ರನ್ನು ಕರಿತೀವಿ, ಕಿಲೋಮೀಟರ್ ಎಲ್ಲಿಂದ ನೀರು ಬತ್ತು, ಏನು ಎತ್ತ ಅಂತ ಹೇಳಿ ಒಂದು ಸ್ಟ್ರೀಮ್ ಲೈನ್ ಮಾಡೋಂಥ ಒಂದು ವ್ಯವಸ್ಥೆನ ಮಾಡ್ತೀವಿ. ಬಿಬಿಎಂಪಿನಲ್ಲೂ ಕೂಡ 120 ಟ್ಯಾಂಕರ್ಗಳು ಮತ್ತು ಜಲಮಂಡಳಿಯಿಂದ 232 ಟ್ಯಾಂಕರ್ಗಳು. ನಗರ ಪ್ರದೇಶಗಳಲ್ಲಿ 20 ನಗರ ಪ್ರದೇಶಗಳಲ್ಲಿ 96 ವಾರ್ಡ್ಗಳಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ. ಆಮೇಲೆ 29 ವಾರ್ಡ್ಗಳಲ್ಲಿ ಖಾಸಗಿ ಬೋರ್ವೆಲ್ ಮುಖಾಂತರ ಕುಡಿಯ ನೀರನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಇಲ್ಲಿವರೆಗೆ ಕ್ರಮ ತಗೊಂಡಿದ್ದೀವಿ. ಅದಕ್ಕೆ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸ್ಪಷ್ಟವಾದಂಥ ಸೂಚನೆ ಕೊಟ್ಟಿದ್ದೇನೆ. ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ, ವಾರ್ಡ್ಗಳಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಬೇಕಾದಂಥ ಒಂದು ಪ್ಲಾನ್ ಅನ್ನು ತಯಾರು ಮಾಡ್ಕೋಬೇಕು. 98 ತಾಲೂಕುಗಳಲ್ಲಿ 412 ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅದಕ್ಕೋಸ್ಕರ 175 ಗ್ರಾಮಗಳಿಗೆ 204 ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡ್ತಾ ಇದ್ದೀವಿ. ಆಮೇಲೆ 500 ಗ್ರಾಮಗಳಲ್ಲಿ 596 ಖಾಸಗಿ ಬೋರ್ವೆಲ್ಗಳಿಂದ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಮೇವು ಇಲ್ಲಿವರೆಗೆ ತೊಂದರೆ ಇಲ್ಲ. ಸ್ಮಾಲ್, ಅದು ನೆಗ್ಲಿಜಿಬಲ್ ಪಾಕೆಟ್ಸ್, ಐಸೋಲೇಟೆಡ್ ನೆಗ್ಲಿಜಿಬಲ್ ಪಾಕೆಟ್ಸ್ ಬಿಟ್ಟರೆ ಇವತ್ತಿನವರಿಗೆ ಮೇವಿನ ತೊಂದರೆ ಇಲ್ಲ. ಆದರೂ ನಾವು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನವರಿಗೆ 40 ಕೋಟಿ ರೂಪಾಯಿಗಳು ಕೊಟ್ಟಿದ್ದೀವಿ ಮೇವನ್ನು ಬೆಳೆದು ಕೊಡಲಿಕ್ಕೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿಗೆ ಮೇವು ಬೆಳಿಲಿಕ್ಕೆ ಕೊಟ್ಟಿದ್ದೀವಿ. ಸೆರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಮೇವಿನ ಬೀಜ ಉಚಿತವಾಗಿ ಕೊಟ್ಟಿದ್ದೀವಿ, ರೈತರು ಬೆಳೆದು ಕೊಡಬೇಕು. ಸೊ ಅದನ್ನು ಸಂಗ್ರಹ ಮಾಡಲಿಕ್ಕೆ ಸುಮಾರು 8 ಲಕ್ಷ ಕಿಟ್ಗಳು ಅದನ್ನು ಮಾಡಿದ್ದೀವಿ. ಮುಂಜಾಗ್ರತಾ ಕ್ರಮವಾಗಿ ಇದು ಮೇವು ಇಲ್ಲಿವರೆಗೆ ತೊಂದರೆ ಇಲ್ಲ. ನೀರು ಪೂರೈಸೋದಕ್ಕೆ ಎಷ್ಟೇ ಹಣ ಬೇಕಿದ್ರೂ ಕೂಡ ಸರ್ಕಾರ ಕೊಡುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಬರ ನಿರ್ವಹಣೆ ಪರಿಶೀಲನಾ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆ ಕೊಟ್ಟಿರೋದು.